ಸಾಕಷ್ಟು ಒಂದು 10 ತಿಂಗಳಿಂದ ಯಾರೆಲ್ಲ ಒಂದು ಲಾಸ್ಟ್ ಒಂದು ಮೋರ್ ದನ್ 5 ತಿಂಗಳಿಗಿಂತ ಜಾಸ್ತಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ? ಎಷ್ಟು ಜನ? ಒಂದು 5 ತಿಂಗಳಿಗಿಂತ ಜಾಸ್ತಿ. ಓಕೆ. ಸೊ ಇವತ್ತು ಏನು ಒಂದು ಗುಡ್ ನ್ಯೂಸ್ ನಿಮಗೆ ಹೇಳಬೇಕು. ಏನು ಗುಡ್ ನ್ಯೂಸ್ ಇರ್ಬೋದು ಇವತ್ತು? ಸಿಸ್ಟಮಿನ ಒಂದು ಗುಡ್ ನ್ಯೂಸ್ ಇದೆ. 7th ಮಾರ್ಚ್ 2024 ಸಿಸ್ಟಮ್ ಏನು ಶುರು ಆಯಿತು, ಅದೊಂದು ಸೆಕೆಂಡ್ ರಿಬರ್ತ್ ಜನ್ಮ ಇವತ್ತು ಶುರುವಾಗ್ತದೆ ಜಿಎನ್ಎಸ್. ಅದು ಬ್ಲಾಕ್ ಚೈನ್ ಇವತ್ತು ಲಾಂಚ್ ಆಗ್ತಾ ಇದೆ ಇನ್ನು 3 ರಿಂದ 4 ತಾಸಲ್ಲಿ. ಸೊ 163 ಮಿಲಿಯನ್ ಲಿಕ್ವಿಡಿಟಿಯಿಂದ 5 ಡಾಲರಿಂದ ಅಗೇನ್ ಸಿಸ್ಟಮ್ ರೀಬರ್ತ್ ಆಗ್ತಾ ಇದೆ. ಇಷ್ಟು ದಿನ ಬಿಗ್ ಸಿಸ್ಟಮು ಬೇರೆಯವರ ಬ್ಲಾಕ್ ಚೈನ್ ಅಲ್ಲಿ ವರ್ಕ್ ಮಾಡ್ತಾ ಇತ್ತು, ಇವತ್ತಿಂದ ಸಿಸ್ಟಮ್ ಓನ್ ಬ್ಲಾಕ್ ಚೈನ್ ಅಲ್ಲಿ ರನ್ ಆಗ್ತಾ ಇದೆ. ಅದು ಮೀನ್ಸ್ ಬ್ಲಾಕ್ ಚೈನ್. ಓಕೆ. ಸೊ ಟೆಕ್ನಿಕಲಿ ಥಿಂಗ್ಸ್ ನಾವು ತಿಳ್ಕೊಳ್ಳೋಣ. ಓಕೆ. ನಾನು ಸಾಕಷ್ಟು ವಿಚಾರನ ಪರ್ಸನಲಿ ಎಲ್ಲರೂ ಕೇಳ್ತಾ ಹೋಗ್ತೀನಿ, ಯಾಕಂದ್ರೆ ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂಥರ ವಿಚಾರ ಇರುತ್ತೆ. ಓಕೆ. ನಾವು ಎಲ್ಲದನ್ನು ಕೂಡ ಟೆಕ್ನಿಕಲಿ ತಿಳಿಸ್ಲಿಕ್ಕೆ ಆಗಲ್ಲ. ಒಂದೊಂದು ವಿಚಾರ ಅವರಿಗೆ ಡೌಟ್ ಅನ್ನೋದು ಒಬ್ಬೊಬ್ಬರಿಗೆ ಹೆಂಗಿರುತ್ತೆ ಅಂತಂದ್ರೆ, ಸರ್ 0 ಆದ್ರೆ ಹೆಂಗೆ, ಸರ್ ಕ್ಲೋಸ್ ಆದ್ರೆ ಹೆಂಗೆ, ಸರ್ ಕಮ್ಮಿ ಆದ್ರೆ ಹೆಂಗೆ, ಅಂದ್ರೆ ಅದನ್ನ ನಾವು ಅವರಿಗೆ ಟೆಕ್ನಿಕಲಿ ತಿಳಿಸಕ್ಕಾಗಲ್ಲ. ಸಾಕಷ್ಟು ವಿಚಾರ ನಾವು ಪ್ರಾಕ್ಟಿಕಲಿ ಹೇಳ್ಬೇಕಾಗುತ್ತೆ. ಸೊ ಆ ಪ್ರಾಕ್ಟಿಕಲಿ ತಿಳಿಸ್ತಾ ಇರ್ತೀವಿ. ಟೆಕ್ನಾಲಜಿಕಲಿ ಸಾಕಷ್ಟು ಅಪ್ಡೇಟ್ ಇರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಇದೀವಿ. ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ತಿಳ್ಕೊಳ್ಳತಕ್ಕಂಥ ಆಸಕ್ತಿ ಇರಬೇಕು. ನಾನು ಪ್ರತಿ ಮೀಟಿಂಗ್ ಅನ್ನು ಕೂಡ ಹೇಳ್ತೀನಿ, ತಿಳ್ಕೊಳ್ಳತಕ್ಕಂಥ ಆಸಕ್ತಿ ಟೆಕ್ನಿಕಲಿ ಅಲ್ಲ. ಒಂದು ಸಂಸ್ಥೆ ಒಂದು ಸಿಸ್ಟಮ್ ನಡೀತೆ ಅಂದಾಗ ಏನೆಲ್ಲ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ತಿರುತ್ತೆ, ಯಾವುದೆಲ್ಲ ವಿಚಾರಗಳಿಂದ ಸಿಸ್ಟಮ್ ರನ್ ಆಗುತ್ತೆ. ಯಾರು ಹೇಳಿದ್ರು ಮಾಡಿದ್ರು, ಯಾರಿಗೋ ಬರ್ತಾ ಇದೆ ಅಂತಕ್ಕಂಥ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಯಾವುದೇ ತರಹದ ಡಿಸಿಷನ್ ಯಾರು ಎಲ್ಲೂ ಕೂಡ ತಗೋಬೇಡಿ. ಅದರಿಂದ ಯಾವುದೇ ತರಹದ ಲಾಭ ಇಲ್ಲ. ನಮಗೆ ಕ್ಲಾರಿಟಿ ಇಲ್ಲ ಅಂತಂದ್ರೆ ನಾವು ತಗೊಳ್ತಕ್ಕಂಥ ಡಿಸಿಷನ್ಗೆ ನಾಳೆ ಕ್ಲಾರಿಟಿ ಇರಲ್ಲ. ನಮ್ಮ ತಲೆಯಲ್ಲಿ ಆ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಪಾಸಿಟಿವ್ ಇಂದ ಜಾಸ್ತಿ ನೆಗೆಟಿವ್ ನಮ್ಮ ತಲೆಯಲ್ಲಿ ಇರುತ್ತೆ. ನಮಗೆ ವಿಚಾರದ ಬಗ್ಗೆ ಗೊತ್ತಿಲ್ಲದ ಡಿಸಿಷನ್ ತಗೊಂಡಿದ್ದೀವಿ, ಆ ಡಿಸಿಷನ್ ಪಾಸಿಟಿವ್ ಆಗಿರಲ್ಲ, ನಾಳೆ ಅದರಿಂದ ನೆಗೆಟಿವ್ ಅಂದ್ರೆ ಯಾಕಿದೆ ಹೇಳಿದೆ ಅಂದ್ರೆ, ಪರ್ಸನಲಿ ನಾನು ಈ ಸಿಸ್ಟಮ್ ಅಲ್ಲಿ ತುಂಬಾ ತಿಳ್ಕೊಂಡಿರೋ ಯಾರು ಕೂಡ ಸಿಸ್ಟಮ್ ಅಲ್ಲಿ ಹೋಗೋದಿಲ್ಲ. ನನಗೆ ಗೊತ್ತು, ಟೆಕ್ನಿಕಲ್ ಇಂತ ಬಹಳ ನೋಡಿದೀನಿ, ಬಹಳ ತಿಳ್ಕೊಂಡಿದ್ದೀನಿ ಅಂತ ನಮ್ಮ ಜೊತೆ ನಾವು ಪ್ಲಾನ್ ಹೇಳಕ್ ಹೋದಾಗ ಯಾರೆಲ್ಲ ಜನ ನೋಡಿದ್ರಲ್ವ ಈ ಸಿಸ್ಟಮ್ ಬಗ್ಗೆ, ಅವ್ರು ಯಾರು ಕೂಡ ಎಲ್ಲೂ ಕೂಡ ದುಡ್ಡು ಮಾಡಿಲ್ಲ. ಆಲ್ರೆಡಿ 10 ಕಂಪ್ನಿ ಚೇಂಜ್ ಮಾಡಿಲ್ಲ. ಬಹಳ ತಿಳ್ಕೊಂಡು ನನಗೆ ಗೊತ್ತು, ಅದು ಗೊತ್ತು, ನಾನು ನೋಡೀನಿ, ಇಂಥವು ಬಂದವೆ ಅಂತ 10 ವರ್ಷದಿಂದ ಅನುಭವ ಇರೋರು. ಯಾಕೆ ಅಂದ್ರೆ ಅವರು ಮುಂಚೆ ತಗೊಂಡಿರ್ತಕ್ಕಂಥ ಡಿಸಿಷನ್ಗಳು ಯಾವುದು ಕೂಡ ನಾಲೆಡ್ಜ್ ಇರಲಿಲ್ಲ, ಸುಮ್ಮನೆ ಅಂದಾಜು, ಯಾವೇ ಬರ್ತಿರ್ತಾರೆ ನನಗೆ ನಾನು ಮಾಡಬೇಕು. ಸೊ ಬಟ್ ನಾವೇನು ತಂಡನ ಕ್ರಿಯೇಟ್ ಮಾಡ್ತಾ ಇದೀವಿ, ನಾನು ಹೇಳೋದೊಂದೇ, ಅವ್ರು ಒರಿಜಿನ್ ಮಾಡ್ತಾರೆ ಸೆಕೆಂಡರಿ. ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೊಂದು ಆಪರ್ಚುನಿಟಿ ಬಂದೇ ಬರುತ್ತೆ. ಮಾರ್ಕೆಟಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂದರೆ ಇವತ್ತೊಂದಿದ್ರೆ ನಮಗೆ ದೂರೊಂದು ಹೇಳೋದೇ ಜಾಸ್ತಿ. ನಮ್ಮ ಡಿಸಿಷನ್ ಇಂಪಾರ್ಟೆಂಟ್ ಇರಬೇಕು. ಈಗ ನನಗೆ ಬಂದು ಯಾರಾದರೂ ಪ್ಲಾನ್ ಹೇಳಿ ಅಷ್ಟು ಈಸಿಯಾಗಿ ಯಾರು ಹೇಳಲ್ಲ. ಯಾಕೆ ಹೇಳಲ್ಲ? ಕ್ವಶನ್ಸ್ ಅರೈಸ್ ಮಾಡ್ತಾರೆ. ಇವತ್ತು ಇವ್ರ ಕ್ವಶನ್ಗೆ ಆನ್ಸರ್ ಹೇಳಲ್ಲ. ಅಂದರೆ ಈ ಥರ ನಮ್ಮ ತಂಡಗಳು ಕೂಡ ಟೆಕ್ನಿಕಲಿ ಮತ್ತೆ ಹಾಗಂತ ನನಗೆ ಎಲ್ಲ ಗೊತ್ತು ಅಂತಲ್ಲ, ಏನು ಸಾಧ್ಯವಾದಷ್ಟು ನಾವು ತಿಳ್ಕೊಳ್ತಾ ಹೋದ್ರೆ ಇದರಲ್ಲಿ ತುಂಬಿದ ಪ್ಯಾಸಿವ್ ಇನ್ಕಮ್ನ ಏನೋ ನಾವು ನಮ್ಮ ಲೈಫಲ್ಲಿ ಫಿನಾನ್ಷಿಯಲ್ ಕಮಿಟ್ಮೆಂಟು ಒಂದು ಏನೋ ಒಂದು ಲೈಕ್ ನಮ್ಮ ಮುಂದಿನ ಭವಿಷ್ಯಕ್ಕೆ ಏನಾದರೂ ಒಂದು ಮಾಡಬೇಕು, ನಾವು ಇರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಸಿಚುವೇಶನ್ ಇಂದ ಹೊರಗೆ ಬರಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡು ದಾರಿ ಹುಡುಕ್ತಾ ಇದ್ದೀವಿ. ಸೊ ಆ ದಾರಿಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ನಾವು ತಿಳ್ಕೊಬೇಕು. ಏನು ವಿಚಾರ ಗೊತ್ತಿದ್ರೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು, ಏನು ಗೊತ್ತಿದ್ರೆ ದುಡ್ಡು ಬರುತ್ತೆ ಅಂತಕ್ಕಂಥದ್ದು ಯಾವತ್ತೂ ದಾರಿ ಇದೆಯಲ್ಲ ಜಗತ್ತಲ್ಲಿ. ಜಾಬ್ ಮಾಡ್ತೀವಿ ಅಂತ ಬಾಸ್ ಹೇಳ್ದಂಗೆ ಕೆಲಸ ಮಾಡಿ ಏನಾದರೂ ದುಡ್ಡು ಕೊಡ್ತಾರ? ಯಾವುದೋ ಒಂದು ಕಿರಾಣಿ ಅಂಗಡಿ ಇಡ್ತೀವಿ, ಅಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇದೆ, ಆಟೋಮೆಟಿಕ್ಲಿ ನಡೆಯುತ್ತಾ? ನಾಲೆಡ್ಜ್ ಬೇಕಲ್ವಾ? ಏನಾದ್ರು ಯಾರು ಎಷ್ಟು ನಾಲೆಡ್ಜ್, ಎಷ್ಟು ಚಾಣಾಕ್ಷ ಇರ್ತಾರೆ, ಅಷ್ಟು ಚಲೋ ಬಿಸ್ನೆಸ್ ಮಾಡ್ತಾರೆ, ಅಷ್ಟು ಇನ್ಕಮ್ ಮಾಡ್ತಾರೆ. ಓಕೆ. ನಂದು ಒಂದು ಅಂಗಡಿ ಐತಿ ಅಂತ ನಾವು ಯಾರ ಮೇಲೆ ಜವಾಬ್ದಾರಿ ಬಿಟ್ಟು ನಾನು ಇನ್ವಾಲ್ವ್ ಆದ್ರೆ 1,000 ಹೆಚ್ಚಿಗೆ ಬರುತ್ತೆ. ನಾವು ಬೇರೆ ಮೇಲೆ ನಂಬಿಕೆ ಇಟ್ಬಿಟ್ರೆ ಬಂದ್ರು ಬರ್ಬೋದು, ಬರ್ತೇನೆ ಇರ್ಬೋದು. ಅಂದ್ರೆ ನಾನು ಹೇಳೋದು, ನಮಗೆ ಆ ಬಿಸ್ನೆಸ್ ಅಲ್ಲಿ ನಾಲೆಡ್ಜ್ ಇಲ್ಲ ಅಂದ್ರೆ ಯಾವುದೂ ಕೂಡ ಬರಲ್ಲ. ಮತ್ತೆ ಬರಲ್ಲ ಅಂತ ನಮ್ಮ ಮನಸ್ಥಿತಿಯಲ್ಲಿ ನಾವು ಯಾವುದೇ ವಿಚಾರ ಅನ್ಕೊಂಡ್ವಿ ಅಂದ್ರೆ ನಾವು ಅದಕ್ಕೆ ಹೆಜ್ಜೆನೇ ಇಡಲ್ಲ. ಈಗ ಯಾರೆಲ್ಲ ಸಾಕಷ್ಟು ಜನ ಕ್ರಿಪ್ಟೋದಲ್ಲಿ ಬಂದಿರ್ಬೋದು. ಸೊ ಕ್ರಿಪ್ಟೋ